ವರ್ಷಗಳಾದರೂ ನಿರ್ಮಾಣವಾಗದ ಸಬ್ ರಿಜಿಸ್ಟ್ರಾರ್ ಕಚೇರಿ ರಸ್ತೆ. ನಗರಸಭೆ ತಾಲೂಕು ಆಡಳಿತದ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಕಲ್ಪತರು ನಾಡು ತಿಪಟೂರಿನ ಹೃದಯ ಭಾಗದಲ್ಲಿರುವ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ದಿನನಿತ್ಯ ನೂರಾರು ಜನ ಆಸ್ತಿ ನೋಂದಣಿ, ಮದುವೆ ನೋಂದಣಿ ಸೇರಿದಂತೆ ವಿವಿಧ ಕೆಲಸಗಳಿಗೆ ಆಗಮಿಸುತ್ತಾರೆ. ಆದರೆ ಕಚೇರಿ ಸಂಪರ್ಕಿಸುವ ರಸ್ತೆ ಮಾತ್ರ ಸಂಪೂರ್ಣ ಹದಗೆಟ್ಟಿದ್ದು, ಗುಂಡಿ ಬಿದ್ದ ರಸ್ತೆಯಲ್ಲಿ ವಾಹನ ಸವಾರರು ಹಾಗೂ ಸಾರ್ವಜನಿಕರು ಹರಸಾಹಸ ಪಡುವಂತಾಗಿದೆ. ತಿಪಟೂರಿನ ಐಬಿ ಸರ್ಕಲ್ನಿಂದ ಹಾಸನ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು, ನಿತ್ಯ ಸಾವಿರಾರು ಜನರು ಈ ರಸ್ತೆಯಲ್ಲಿ ಸಂಚರಿಸುತ್ತಾರೆ. ಆದರೆ ಈ ರಸ್ತೆ ತುಂಬೆಲ್ಲ ಗುಂಡಿಗಳು ಬಿದ್ದಿದ್ದು, ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗೋದಕ್ಕೂ ಆಗುತ್ತಿಲ್ಲ. ಗಾಡಿ ಓಡಿಸೋಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು, ಈ ಬಗ್ಗೆ ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ನಗರಸಭೆಯವರು ಕರ ವಸೂಲಿ ಮಾಡುವುದರಲ್ಲಿ ಮಾತ್ರ ನಂಬರ್ 1. ಆದರೆ ಸೌಲಭ್ಯ ಕೊಡುವುದರಲ್ಲಿ ಶೂನ್ಯವಾಗಿದ್ದಾರೆ ಎಂದು ಸಾರ್ವಜನಿಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗ ನಾವು ನಿಂತಿರ್ತಕ್ಕಂಥ ರಸ್ತೆ ಬಂದ್ಬಿಟ್ಟು ಸಬ್ ರಿಜಿಸ್ಟ್ರಾರ್ ಆಫೀಸ್, ತಿಪಟೂರು ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ದಿನ ಸಾವಿರಾರು ಜನ, ಲಕ್ಷಾಂತರ ಜನ ಓಡಾಡ್ತಕ್ಕಂಥ ರೋಡಿಗೆ, ಮತ್ತು ಮುಖ್ಯ ರಸ್ತೆ ನಮ್ಮ ಪೊಲೀಸ್ ಕ್ವಾರ್ಟರ್ಸು ಮತ್ತು ಪೊಲೀಸ್ ಅಧೀಕ್ಷಕರು, ಮುಖ್ಯ ಪೇದೆಗಳು ಸಹ ವಾಸ ಮಾಡ್ತಕ್ಕಂಥ ವಸತಿಗಳು ಸಹ ಇದೇ ರೋಡಲ್ಲಿ ಇರ್ತಕ್ಕಂಥದ್ದು. ಮತ್ತು ಹಾಸನ ಮುಖ್ಯ ರಸ್ತೆಗೂ ಸಹ ಇದು ಕನೆಕ್ಟಿವಿಟಿ ಇದೆ. ಈ ರಸ್ತೆನ ನಮ್ಮ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರಿ ಅಧಿಕಾರಿಗಳಾಗಿರ್ಬೋದು, ನಮ್ಮ ನಗರಸಭಾ ಮುಖ್ಯಸ್ಥರುಗಳಾಗಿರ್ಬೋದು, ಯಾರೂ ಸಹ ಕಮಿಷನರ್ಗಳಾಗಿರ್ಬೋದು, ಯಾರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ ಏನಕ್ಕೆ ಮಾಡ್ತಾಯಿದೆ ಅಂತ ಅರ್ಥ ಆಗ್ತಾಯಿಲ್ಲ. ಮುಖ್ಯವಾಗಿ ತುಂಬ ರೆವಿನ್ಯೂ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಇವತ್ತು ಬಡವ ಆಗಿರ್ಬೋದು, ಶ್ರೀಮಂತ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮಧ್ಯಮ ವರ್ಗನಾಗಿರ್ಬೋದು, ಇವತ್ತು ಲಕ್ಷಾಂತರ ರೂಪಾಯಿನ ಒಂದು ರೆವಿನ್ಯೂನ ಕಂದಾಯ ರೂಪದಲ್ಲಿ ಕಟ್ತಾಯಿದೆ. ಆ ಒಂದು ಕೃತಜ್ಞತಾ ಮನೋಭಾವನ ಸಬ್ ರಿಜಿಸ್ಟ್ರಾರ್ಗಳು, ಯಾರೇ ಸಬ್ ರಿಜಿಸ್ಟ್ರಾರ್ಗಳು ಸಹ ಒಬ್ಬರಿಗೂ ತೆರಿಗೆದಾರಗಳಿಗೆ ಒಂದು ಗೌರವ ಕೊಟ್ಟು ಸಹ ಮಾತಾಡ್ಸಲ್ಲ, ಒಂದು ಚೇರು ಸಹ ಹಾಕಲ್ಲ. ಬಿಸ್ತಲ್ಲಿ ನಿಂತಿರ್ತಾರೆ, ನಿಂತ್ಕೊಂಡು ಅವ್ರು ಕೆಲಸ ಮುಗಿಸ್ಕೊಂಡು ಸರ್ಕಾರ ಕಂದಾಯ ಕಟ್ಟಿ ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿ ಹೋಗ್ತಾರೆ. ಅವರು ಸಹ ಒಂದು ಇದ್ರ ಬಗ್ಗೆ ರಸ್ತೆ ಕಾಮಗಾರಿನ ಒಂದು ಒಳ್ಳೆ ರಸ್ತೆ ಮಾಡಿಸ್ಕೊಳ್ಳೋಣ, ನನ್ನ ತೆರಿಗೆದಾರರು ಬರ್ತಾರೆ ಅನ್ನೋ ಒಂದು ಅಭಿಮಾನ ಆಗಲಿ ಯಾವುದೂ ಸಹ ಕರ್ಟಸಿನೂ ಸಹ ಅವ್ರಿಗಿಲ್ಲ. ಅದು ನಮ್ಮ ಶಾಸಕರಾದಂಥ ಷಡಾಕ್ಷರಿ ಅವ್ರಿಗೂ ಸಹ ಇವತ್ತು 70-80 ಸಾವಿರ ಓಟ್ ಹಾಕಿಸ್ಕೊಂಡು ಪ್ರತಿನಿಧಿಯಾಗಿದ್ದಾರೆ, ಶಾಸಕರಾಗಿದ್ದಾರೆ. ಅವ್ರಿಗೂ ಜವಾಬ್ದಾರಿ ಇಲ್ಲ, ಅವ್ರಿಗೂ ಕಾಳಜಿ ಇಲ್ಲ. ಕಂದಾಯ ಕಟ್ಟತಕ್ಕಂಥ ನಮ್ಮ ಜನಗಳ ಬಗ್ಗೆ ಅವ್ರಿಗೂ ಸಹ ಒಂದು ಕೃತಜ್ಞತಾ ಮನೋಭಾವನೆಗಳಿಲ್ಲ. ಈ ಥರ ನಿರ್ಲಕ್ಷ್ಯ ಧೋರಣೆ ತೋರ್ತಾ ಹೋದರೆ ಎಲ್ಲ ಅಧಿಕಾರಿಗಳು, ಶಾಸಕರು, ಜನಪ್ರತಿನಿಧಿಗಳು, ಕೌನ್ಸಿಲರ್ಸು ಇವರೆಲ್ಲ ಈ ಥರ ಮಾಡ್ತಾ ಹೋದರೆ ಮುಂದಿನ ಪೀಳಿಗೆಗಳು ಏನು ತೋರಿಸ್ಕೊಡ್ತಾರೆ? ಅಭಿವೃದ್ಧಿ ಅಂತಂದರೆ ಏನು ತೋರಿಸ್ಕೊಡ್ತಾರೆ? ಇನ್ನು ಈ ರಸ್ತೆಯಲ್ಲಿ ಹಲವು ಸರ್ಕಾರಿ ಕಚೇರಿಗಳಿದ್ದು, ಪ್ರತಿಷ್ಠಿತ ರಸ್ತೆ ಇದಾಗಬೇಕಾಗಿತ್ತು. ಆದರೆ ಕಳೆದ 10 ವರ್ಷಗಳಿಂದ ಈ ರಸ್ತೆಗೆ ಡಾಂಬರೀಕರಣ ಆಗದ ಪರಿಣಾಮ ರಸ್ತೆ ತುಂಬೆಲ್ಲ ಜಲ್ಲಿ ಕಲ್ಲುಗಳು ಹೊರಬಿದ್ದಿದ್ದು, ಇದು ರಸ್ತೆಯೋ ಅಥವಾ ಹಳ್ಳವೋ ಅನ್ನುವುದೇ ಗೊತ್ತಾಗದ ಸ್ಥಿತಿ ಇದೆ. ಹೀಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬರುವ ಜನ ನೆಮ್ಮದಿಯಿಂದ ಓಡಾಡಲು ಆಗ್ತಾ ಇಲ್ಲ. ಏನಾದರೂ ಅಧಿಕಾರಿಗಳು ರಸ್ತೆ ಅಭಿವೃದ್ಧಿಪಡಿಸದಿದ್ರೆ ಸಾರ್ವಜನಿಕರೇ ಸೇರಿ ಕಚೇರಿಗೆ ಬೀಗ ಹಾಕಿ ಉಗ್ರ ಹೋರಾಟ ನಡೆಸಬೇಕಾಗುತ್ತೆ ಎಂದು ಸ್ಥಳೀಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಪರ್ಕ ರಸ್ತೆ ತಿಪಟೂರಿನ ಐಬಿ ಸರ್ಕಲ್ನಿಂದ ಹಾಸನ ಸರ್ಕಲ್ಗೆ ಒಂದು ಕನೆಕ್ಟ್ ಆಗೋವಂಥ ರಸ್ತೆ. ಸಬ್ ರಿಜಿಸ್ಟ್ರಾರ್ ಆಫೀಸು ಮತ್ತು ಫಾರೆಸ್ಟ್ ಆಫೀಸು ಮತ್ತು ಪೊಲೀಸ್ ಕ್ವಾರ್ಟರ್ಸು ಮತ್ತು ಜಡ್ಜ್ ಕ್ವಾರ್ಟರ್ಸು ಮತ್ತು ಪಾರ್ಕು, ಅದೇ ರೀತಿ LIC ಆಫೀಸು, ಆಮೇಲೆ ಅದೇ ರೀತಿ ಜನೌಷಧಿ KB ಆಫೀಸು ಎಲ್ಲ ಇರೋವಂಥ ರಸ್ತೆ ಇದು. ಇದು ಪ್ರತಿಷ್ಠಿತ ರಸ್ತೆ ಆಗಬೇಕಾಗಿದೆ. ಇದರಲ್ಲಿ ಏನು ಈಗ ಗುಂಡಿ ಬಿದ್ದು ಸುಮಾರು 7ರಿಂದ 8 ವರ್ಷದಿಂದ ಈ ರಸ್ತೆ ಅದೇ ರೀತಿ ಇದೆ. ಇದು ತಾಲೂಕು ಆಡಳಿತಕ್ಕಾಗಲಿ ಅಥವಾ ನಗರಸಭೆಗಾಗಲಿ ಇದುವರೆಗೂ ಇನ್ನೂ ತಾಲೂಕು ಆಡಳಿತಕ್ಕಾಗಲಿ ಅಥವಾ ನಗರಸಭೆಗಾಗಲಿ ಇನ್ನೂ ಅದು ಗಮನಕ್ಕೆ ಬಂದಿರೋಂಗೆ ಕಾಣಿಸ್ತಾ ಇಲ್ಲ. ಸುಮಾರು 7ರಿಂದ 8 ವರ್ಷ, ಸುಮಾರು 10 ವರ್ಷನ ಅಂತಲೇ ಅನ್ಕೋಬೋದು. ಸೊ ಇದು ಏನು ಹೆಚ್ಚು ಆಡಳಿತ ಕಚೇರಿಗಳಿರೋವಂಥದ್ದು, ಹಿಂದಗಡೆ ತಾಲೂಕು ಆಫೀಸ್ ಇದೆ, ಜಡ್ಜ್ ಕ್ವಾರ್ಟರ್ಸ್ ಇದೆ, ಮತ್ತು ನ್ಯಾಯಾಲಯ ಇದೆ. ಇನ್ನೂ ಹಲವಾರು ಆಫೀಸ್ಗಳಿರೋವಂಥ ರಸ್ತೆ, ಫಾರೆಸ್ಟ್ ಆಫೀಸ್ ಇದೆ, ಮುಂದೆ ಇನ್ನೂ ಹಲವು ಆಫೀಸ್ಗಳಿರೋವಂಥ ರಸ್ತೆ. ಇದನ್ನು ನವೀಕರಿಸಿಲ್ಲ, ಯಾವುದೇ ರೀತಿಯಾದ ಡಾಂಬರೀಕರಣ ಆಗಿಲ್ಲ ಈ ರಸ್ತೆ. ಆದ್ದರಿಂದ ತಾಲೂಕು ಆಡಳಿತ ಆಗಲಿ ಅಥವಾ ನಗರಸಭೆ ಆಗಲಿ ಇದ್ರ ಬಗ್ಗೆ ಈ ಕೆಲಸವನ್ನು ಮಾಡಿ ರಸ್ತೆಯನ್ನು ಮಾಡಿ ಡಾಂಬರೀಕರಿಸಿ ಈ ರಸ್ತೆನ ನವೀಕರಿಸಬೇಕು. ಒಟ್ನಲ್ಲಿ ವರ್ಷಗಳಾದರೂ ರಸ್ತೆ ಅಭಿವೃದ್ಧಿಯಾಗದ ಹಿನ್ನೆಲೆ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದು, ಏನಾದರೂ ನಗರಸಭೆ ಹಾಗೂ ತಾಲೂಕು ಆಡಳಿತ ಎಚ್ಚೆತ್ತುಕೊಂಡು ರಸ್ತೆಯನ್ನ ಅಭಿವೃದ್ಧಿಪಡಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಾಗಿದೆ.
ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.